ನಿನ್ನ ಗಂಡ ಎದ್ರ ಮೇಲ್ ಬರ್ತಾನೆ? ಅವನಾ ಕುದುರೆ ಮೇಲ್ ಬರ್ತಾನಪ್ಪ. ಕುದುರೆ ಮೇಲ್ ಬರ್ತಾನ? ಕುದುರೆ ಮೇಲ್ ಬರ್ತಾನ ಅಂದ್ರೆ ಕುದುರೆ ರಾಡ್ ಮೇಲ್ ಬಂದಾನಲ್ಲ ಮಾಮ. ಹೇಳುವ ನನ್ನ ಮುದ್ದು ಸಸಿ ಏನ್ ಕಂಬಿತ್ ಬಂಗಾರ ನಿನಗೆ? ಐ ಲವ್ ಯು. ಅಯ್ಯಯ್ಯ ನಗತಾಳ ನಮ್ಮ ಹುಳುಕಾಲ್ ಶಕುಂತಲ. ಅಲ್ಲ ನನ್ ಶಶಿಕಲಾ. ಓ ನ್ಯೂ ಅಡ್ಮಿಷನ್ ಶಶಿಕಲಾ ಅಂದ್ರೆ ನೀವೇನಾ? ಯಾರನ್ನ ನೋಡ್ಬೇಕು ಶಶಿಕಲಾ ಅವ್ರೆ? ನಿಮ್ಮನ್ನೇ ನೋಡ್ಬೇಕು. ನಮ್ಮನ್ ನೋಡ್ಬೇಕಾಗಿತ್ತ? ಏನಾಗ್ಬೇಕಾಗಿತ್ತು? ಅಡ್ಮಿಟ್ ಆಗ್ಬೇಕಿತ್ತು. ಅಡ್ಮಿಷನ್ ಆಗ್ಬೇಕಾಗಿತ್ತ? ಏ ಚಂದ್ರಕಲಾ, ನಮ್ಮ ಶಾಲೆಗೆ ಯಾವರ ಸೀಟ್ ಖಾಲಿ ಅದಾವನೆ? ಇಲ್ಲ. ಸಾರಿ ಶಕುಂತಲಾ ಆಂಟಿ ಅವ್ರೆ, ಅಡ್ಮಿಷನ್ ಎಲ್ಲಾ ಕ್ಲೋಸ್ ಆಗ್ಬಿಟ್ಟಾವ. ಒಬ್ರು ಯಾರೋ ಬಿಡೋರದಾರ, ಬಿಟ್ರಂದ್ರ ನಿಮ್ಮನ್ನ ಕರ್ಕೊಂತೇನಿ. ಬಿಡ್ಬೇಕಂದ್ರೆ ಹೇಳು, ಬಿಟ್ ಕೊಟ್ಬಿಡ್ತೀನಿ. ಅಕ್ಕ ನೀ ಏನ್ ಬಿಡುದ್ ಬೇಕಾಗಿಲ್ಲ, ನಾನ ಇನ್ಸ್ಟಾಗ್ರಾಮ್ ಬಿಟ್ಟು ಹೋಗ್ತೇನೆ. ನಿನ್ನ ಸಂಬಂಧ ಬಿಟ್ಟಂಟೇನಿ, ಬಾಯ್ ಎಲ್ಲಾರ್ಗು. ವಿಜಯ್ ರಾಜೇಂದ್ರ ಬಹದ್ದೂರ್ ಅವರು ನನ್ನ ಎತ್ತಾಕ ಬಂದ್ರು ಅನ್ನೋದು ಸುಳ್ಳು. ಅವ್ರನ್ನ ಮೊದ್ಲಿಂದ ಗೊತ್ತು, ಅವ್ರ ನಮ್ಮ ಅಣ್ಣ ಇದ್ದಂಗೆ. ಈ ರಮಾನಾಥ ನಮ್ಮ ಊರಲ್ಲಿ ಡ್ಯಾನ್ಸ್ ರೀಲ್ಸ್ ಮಾಡ್ಕೊಂಡು 100K ಫಾಲೋವರ್ಸ್ ಮಾಡ್ಕೊಂಡಿದ್ದ. ನಂದು 6 ತಿಂಗಳಾದ್ರೂ 1000 ಫಾಲೋವರ್ಸ್ ದಾಟಿರ್ಲಿಲ್ಲ. ಕಡೆಗೆ ನಾನು ಇವನ್ ಜೊತೆ ಸೇರ್ಕೊಂಡು ಡ್ಯಾನ್ಸ್ ರೀಲ್ಸ್ ಮಾಡಕ್ ಶುರು ಮಾಡಿದೆ. ಒಂದಿನ 1 ಮಿಲಿಯನ್ ವಿಡಿಯೋಗೆ ಕೊಲ್ಯಾಬ್ ಕೊಟ್ಟ ನೋಡಿ, ಅವಾಗ್ಲೇ ನಮ್ಮಿಬ್ರು ಲವ್ ಶುರು ಆಗಿದ್ದು. ಬಟ್ ನಮ್ ಮನೇಲಿ ನಾವ್ ಈ ರೀಲ್ಸ್ ಮಾಡೋ ಕಳ್ಳನ್ ಮಕ್ಳಿಗೆಲ್ಲ ಹೆಣ್ ಕೊಡಲ್ಲ. ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ನಿಯತ್ತ ಲಂಚ ತಗೊಳ್ಳೋ ಹುಡುಗ ಇದ್ರೇಳು ಕಣ್ಣು ಮುಚ್ಕೊಂಡ್ ಮದ್ವೆ ಮಾಡ್ಕೊಡ್ತೀವಿ ಅಂತ ಗಲಾಟಿ. ಈ ಟೈಮಲ್ಲಿ ನಾನು ಬೇಜಾರಿಗೆ ಫುಲ್ ಡಿಪ್ಲೊಮೇಷನ್ ಹೋಗಿದ್ದೆ. ಅವಾಗ ವಿಜಯ್ ರಾಜೇಂದ್ರ ಬಹದ್ದೂರ್ ಅವರೇ ನನಗ್ ಫೋನ್ ಮಾಡಿದ್ರು. ಏನು ಅವರೇ ಫೋನ್ ಮಾಡಿದ್ರ? ಅವ್ರು ನಮ್ ಕಾಲೇಜಲ್ಲೇ ಓದಿದ್ದು, ಬಟ್ ನಮ್ಮ ಅಣ್ಣನ್ ಬ್ಯಾಚ್. ಸೊ ನಂಗೆ ಹೆಂಗೋ ಪರಿಚಯ ಇದ್ರಲ್ಲ, ಸೊ ನಂಗೆ ಏನಾಯ್ತು ಅಂತ ತಿಳ್ಕೊಳಕ್ಕೆ ಅವರೇ ನಂಗೆ ಫೋನ್ ಮಾಡಿದ್ರು. ನಾನ್ ಅವ್ರ ಹತ್ರ ಎಲ್ಲಾ ಮ್ಯಾಟ್ರು ಹೇಳ್ಕೊಂಡೆ. ಮ್ಯಾಟ್ರಿಕ್ ಹೇಳ್ತಿದ್ದಂಗೆ ಅವ್ರು ಹೇಳಿದ್ರು, ನೀನ್ ತಲೆ ಕೆಡ್ಸ್ಕೊಬೇಡಮ್ಮ ನಾಗವಲ್ಲಿ, ನಾನು ಇವಾಗ ಚೆನ್ನಾಗಿ ಓದಿ ಒಳ್ಳೆ ರಾಜ ಆಗಿದ್ದೀನಿ. ನಿಮ್ ಊರಿಗೆ ದಂಡೆತ್ ಬಂದವ್ರ ತರ ನಾಟಕ ಮಾಡಿ ನೀನ್ ಎತ್ತಾಕೊಂಡ್ ಬರ್ತೀನಿ. ಆ ರಮನಾಥನ್ನು ಸಾಯಿಸ್ತವ್ರ ತರ ಆಕ್ಟಿಂಗ್ ಮಾಡ್ತೀನಿ. ಆಮೇಲೆ ಇಬ್ರು ನಮ್ಮ ಸ್ಥಾನಕ್ಕೆ ಬಂದು ಮದುವೆ ಆಗಿ ನಮ್ಮ ಅರಮನೆ ಹಿಂದಿನ IT ಪಾರ್ಕ್ ಇದೆ, ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ಬೋದು, ತಲೆ ಕೆಡ್ಸ್ಕೊಬೇಡ ಅಂದ್ರು. ನಾನು ಪ್ಲಾನ್ ಚೆನ್ನಾಗಿದೆ ಅಂತ ಓಕೆ ಅಂದೆ. ಅವ್ರು ಪ್ಲಾನ್ ಪ್ರಕಾರ ನಾನು ಎತ್ತಾಕೊಂಡು ಹೋದ್ರು. ಅಂಡ್ ಈ ರಮಾನಾಥನ್ ಅಕೌಂಟ್ಗೆ ಮೊದ್ಲೇ 40,000 ರೂಪಾಯಿ ಹಾಕಿ ನಮ್ಮ ಅರಮನೆ ಹತ್ರ ಯಾವ್ದೋ ಒಂದು 30,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಅದರ ಒಂದು ರೂಮ್ ಮಾಡ್ಕೋ, ವಿಷಯ ಎಲ್ಲ ತಣ್ಣಗಾದ್ಮೇಲೆ ಇಬ್ರು ಮದ್ವೆ ಆಗ್ಬೋದು ಅಂತ ಹೇಳಿ ದುಡ್ಡು ಕೊಟ್ಬಿಟ್ಟು ಕಳ್ಸಿದ್ರು. ಬಟ್ ನಾನ್ ಅರಮನೆಗೆ ಹೋದೋಳೆ ಈ ರಮಾನಾಥ ಎಲ್ಲೋದ, ಇನ್ನೊಂದು ರೀಲ್ ಮಾಡಿದ್ರೆ ನಂದು 50K ಫಾಲೋವರ್ಸ್ ಆಗುತ್ತಲ್ಲ ಅಂತ ಹುಡುಕ್ತಾ ಇದ್ರೆ, ಈ ನನ್ ಮಗಂಗೆ ಬಾಡಿಗೆ ಮನೆ ಮಾಡ್ಕೋ ಅಂತ ದುಡ್ಡು ಕೊಟ್ರೆ ಬಾಡಿಗೆ ಮನೆ ಆಂಟಿನೇ ಪಟಾಯಿಸ್ಕೊಂಡು ಇಷ್ಟ ದಿನ ಡ್ಯಾನ್ಸ್ ರೀಲ್ಸ್ ಮಾಡ್ತಿದ್ದವನು ಇವತ್ತು ಅವಳದು ಕುಕಿಂಗ್ ವಿಡಿಯೋಗೆ ಕೊಲಾಬ್ ಕೊಟ್ಕೊಂಡು ಅಲ್ಲಿ ಈರುಳ್ಳಿ ಹಚ್ಕೊಂಡವನೆ. ಇದ್ ನೋಡ್ದೋಳೆ ನಾನ್ ಕಿರ್ಚ್ಕೊಂಡ್ ಅರಮನೆ ಒಳಗೆ ಓಡೋದೆ. ವಿಜಯಣ್ಣ ನನ್ ಲೈಫ್ ಹೋಯ್ತು, ನಮ್ಮ ಅಪ್ಪ ಅಮ್ಮನ್ ಮಾತ್ ಕೇಳಿದ್ರೆ ಇಷ್ಟೊತ್ತಲ್ಲ RR ನಗರದಲ್ಲಿ 2 ಸೈಟ್ ಇಟ್ಕೊಂಡು ದುಡ್ಡು ಬಡ್ಡಿ ಬಿಟ್ಕೊಂಡು ಇರ್ತಿದ್ದೆ. ಈ ರಮಾನಾಥ ರೀಲ್ಸ್ ಮಾಡ್ಕೊಂಡು ನನಗ್ ಟ್ರೂ ಲವ್ ಮಾಡ್ತೀನಿ ಅಂತ ರೀಲ್ ಬಿಟ್ಬಿಟ್ಟ. ನನ್ 50K ಫಾಲೋವರ್ಸ್ ಕೇಕ್ ಕಟ್ಟಿಂಗ್ ಮಿಸ್ ಆಯ್ತಲ್ಲಣ್ಣ ಅಂತ ಗೋಳಾಡಕ್ ಶುರು ಮಾಡ್ದೆ. ಅವ್ರಿಗೆ ಇದನ್ನ ಕೇಳಿಸ್ಕೊಂಡು ಏನ್ ಅನ್ಸ್ತೇನೋ, ಕತ್ತಿ ತಗೊಂಡು ನನ್ನ ಮಗನೇ ಲವ್ ಹೆಸ್ರಲ್ಲಿ ತಲೆ ಹಿಡಿಯೋ ಕೆಲಸ ಮಾಡ್ತೀಯ ಅಂದ್ರೆ ನಿನ್ ತಲೆನೇ ಇರಬಾರ್ದು ಅಂತ ತಲೆ ಕಡ್ದಿದ್ದ ಡೇಟಿಗೆ ತಲೆ 2 ಪೀಸ್ ಆಗಿ, 1 ಪೀಸು ನಮ್ ತಲಾ ಮನೆ ಮುಂದೆ, ಇನ್ನೊಂದ್ ಪೀಸು ಚಿನ್ನ ತಲಾ ಮನೆ ಮುಂದೆ ಹೋಗಿ ಬಿದ್ದಿತ್ತು. ಹೌದಾ? ಹಾಗಾದ್ರೆ ನಿಮಗ್ ಬೆಂಕಿ ಹಾಕಿದ್ ಯಾರು? ಅದಾ, ಈ ರಮಾನಾಥ ಸತ್ತೋದ ತಕ್ಷಣ ನಾನು ಇಂಥವ್ನ ಲವ್ ಮಾಡ್ತಿದ್ದೆ ಅಂತ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ ಅಂತ ಹೇಳಿದೆ. ಅದನ್ನ ಯಾವ್ದೋ ಪಕ್ಕದಲ್ಲಿ ಕೂತ್ಕೊಂಡಿರೋ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂಕಲ್ ಕೇಳಿಸ್ಕೊಂಡ. ಹೆಂಗೋ 1ಕ್ಕೆ 10 ಸೇರ್ಸಿ ಹೇಳೋದು, ಇವ್ ಸ್ಟೋನೇಜ್ ಇಂದ ಮಾಡ್ಕೊಂಡ್ ಬರ್ತಿರೋದ್ರಿಂದ ವಾಗವಲ್ಲಿ ಮೈ ಉರ್ದೋಯ್ತಂತೆ, ಸುಟ್ಟೋಯ್ತಂತೆ, ಬೆಂಕಿ ಬಿತ್ತಂತೆ ಅಂತ ವಾಟ್ಸ್ಆಪ್ ಅಲ್ಲಿ ಫಾರ್ವರ್ಡ್ ಮೆಸೇಜ್ ಕಳ್ಸಕ್ ಶುರು ಮಾಡ್ದ. ಸಿನಿಮಾದವರು ಅದನ್ನೇ ನೋಡಿ ಸ್ಕ್ರಿಪ್ಟ್ ಮಾಡಿದ್ರು ಅಷ್ಟೇ. ಹೌದಾ? ಹಾಗಾದ್ರೆ ಮಾರಲ್ ಆಫ್ ದ ಸ್ಟೋರಿ ಏನು? ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ ಸರ್, ವಾಟ್ಸ್ಆಪ್ ಯೂನಿವರ್ಸಿಟಿ ಅಂಕಲ್ ಗಳು ತಲೆಗೆ ಶೂಟ್ ಹಾಕ್ತಾನೆ ಇರ್ತಾರೆ. ನೀವು ನಿಮ್ ತಲೆ ಮೂತಿ ಮೇಲೆ ಸುಮ್ಮನೆ ತಮಾಷೆಕ್ಕ. ಏನಕ್ಕ ಇವತ್ತು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಏನಾದ್ರೂ ಸಮಾಚಾರ ಇದೆಯಾ? ಇದೆ. ಏನಿದೆ? ನಾನಿವತ್ತು ಸೀದಾ ಮೇಷ್ಟ್ರ ಹತ್ರ ಹೋಗ್ತೀನಿ. ಹೋಗಿ ನನ್ನ ಮದ್ವೆ ಆಗ್ರಿ ಅಂತ ಕೇಳ್ತೀನಿ. ಮೇಷ್ಟ್ರ? ಯಾಕೆ ನಮ್ಮೂರಲ್ಲಿ ಬೇರೆ ಯಾರು ಗಂಡ್ಸೆ ಕಂಡಿಲ್ಲ ನಿಂಗೆ? ನಾನ್ ಮದ್ವೆ ಆಗೋನು ಅಪ್ಪಟ್ಟು ಚಿನ್ನ ಇದ್ದಂಗಿರ್ಬೇಕು, ಮೊದಲನೇ ಲಗ್ನ ಮೊದಲನೇ ಬೆಸ್ಕಂತೆಲ್ಲ ಆಗ್ತಿದ್ದೆ. ಹೋಗಿ ಹೋಗಿ ಆ ಸೆಕೆಂಡ್ ಹ್ಯಾಂಡ್ ಗಂಡನ ಮದ್ವೆ ಆಗ್ತಾ. ಹೌದು, ಮೇಸ್ಟ್ರಿಗೆ ಮದ್ವೆ ಆಗಿದ್ರು, ಮಗು ಆಗಿದ್ರು, ಅವರು ಅಪ್ಪಟ ಚಿನ್ನನೆ. ನೀವು ಹೂ ಅಂದ್ರು ಸರಿ, ಹೂ ಅಂದ್ರು ಸರಿ, ನಾನ್ ಹೋಗಿ ಕೇಳ್ತೀನಿ. ಏ ನೋಡಲೇ, ನೋಡ್ತಾ ಇದೀನ್ಲೇ. ಅಭಿ ನೋಡಿ ಇವರೆಲ್ಲ ಅರ್ಶನ ಹಚ್ತಿದ್ರ, ಅರ್ಶನ ಶಾಸ್ತ್ರ ಆಗ್ಬಿಟ್ಟು ಬಾರ ಅಭಿ ಬೇಗ. ನೀವು ಹೋಗಲೇ, ನಿಮ್ಮನ್ ಬಾಳ ತೋರಿಸ್ನಾಕತ್ತಾಳ ಆಕೆ. ಆಕಿಗ್ ತುರ್ಸೈತಪ್ಪ, ಆಮೇಲೆ ನನ್ ನಕ್ಷತ್ರ ತೋರಿಸ್ಬಿಡ್ತಾರ ನೋಡಪ್ಪ. ನೋಡು, ನನಗ್ ಮಾತ್ರ ಅರ್ಶನ ಹಚ್ತಾವ್ನಿ, ನಿನ್ಗೆ ಹಚ್ಚೋದ್ ಬೇಡವೇನ ಅಭಿ? ಪ್ಲೀಸ್ ಹೋಗಲೇ. ನನ್ನೇ ಬಲಿಕ ಬಕ್ರ ಮಾಡಕ್ ಹೊಂಟಿಯನ್ಲೇ ನೀನು. ಬೇಗ ಮಮ್ಮಿ ಎಲ್ಲ ಅಭಿಗೂ ಕರೀರಿ ಮಮ್ಮಿ. ನಿಮ್ ಮಮ್ಮಿ ಡ್ಯಾಡಿ ಕರೆದ್ರು ಬರಲ್ಲ ನಾನು. ಹೋಗಲೇ, ಹುಡುಗಿರ್ ಮನಸ್ಸು ಗಲಗಲ ಅನ್ಸ್ಬಾರ್ದು, ಹೋಗಲೇ. ಬಾರ ಅಭಿ ಬೇಗ, ನೋಡಿ ಹೆಂಗ್ ಹಚ್ತಿದಾರೆ ಅಭಿ. ಅಭಿ ಅಭಿ ಅಂತ ಬೆಳಿಗ್ಗೆ ಎದ್ದು ಚೊಂಬಿಡ್ಕೊಂಡು ಕೆಲ ಕಡೆ ಹೋದ್ರೆ ಇವರು ಚೊಂಬಾಗಿರಲ್ಲ,
ನಿಮ್ಮ ಕೈ ಆಗಿರ್ತಾರೆ. ಇವನು ಬಾಯಿಗೆ ನಾನು ಹುಚ್ಚ ಹುಯ್ಯ ಲೋಪರ್ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಇವನು. হ্যালো তোমার অ্যান্ড্রয়েড ফোনটা ফোন করছ না তো বন্ধ করে তো সি রাখ ভিতরে কি করস অ্যান্ড্রয়েড মোবাইল বাপে কিনে দিছে আমি কিন্তু বয়ফ্রেন্ড কিনে দিছে তুই কেমন জানলে যাই হোক বয়ফ্রেন্ড কিনে দিছে তোর নেচারই খারাপ নেচার খারাপ তো বয়ফ্রেন্ড আমার বয়ফ্ರೆಂಡ್ ಜೊತೆ ನನಗೆ ಬ್ಲಾಕ್ ಯಾಕೆ ಮಾಡ್ದೆ ಏನ್ ಯಾಕೆ ನನ್ನ ಕರಿಯ ಅಂತ ಅಂದೆ. ಬ್ಲಾಕ್ ಮಾಡಿದ ತಕ್ಷಣ ಬೆಳಕಾಗ್ಬಿಟ್ಟ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ನವಿಲೆ ಪಂಚರಂಗಿ ನವಿಲೆ ಜಿಗಿಸೋ ತರಂಗಿ ನವಿಲೆ ಶೈಲ ಹಾಶಿಲ ಟನ್ 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 ಆ ಹಚ್ಚು ಬೆಲ್ಲೆಯ ನಿನ್ನ ಲಜ್ಜೆ ಸಿಗ ಸಜ್ಜೆಯಲ್ಲಿರುವುದು ಅದುಡೆಯ ನನ್ನೆದೆಯ ಪರಪಂಚ ಲೋಕದಷ್ಟೇ ರಾತ್ರಿ ಹಗಲು ಪ್ರೇಮಿಗಳಿಗೆ ಬರೆ ಹಗಲು ಐಶ್ವರ್ಯ ಬಿಚ್ಚಿ ನೋಡು ಐಶ್ವರ್ಯ ನಮ್ಮ ಪ್ರೀತಿ ಆ ಹೆಜ್ಜೆ ತೋಳಿನಲ್ಲೇ ಆ ಸಿಗದು ವಂಶದೃಷ್ಟಿ ಓ ಪ್ರಿಯಾ ಪ್ರಿಯಾ ಸಖಿಯ ಓ ಪ್ರಿಯಾ ಪ್ರಿಯಾ ಸಖಿಯ ಟನ್ 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 ಆ ತಂದೆ ಕೃಷ್ಣ ಈ ನಿನ್ನ ಮುಗ್ಧ ಭಕ್ತಿಗೆ ದಯ ತೋರಿ ಪ್ರತ್ಯಕ್ಷನಾಗು ತಂದೆ. ಕೃಷ್ಣ ತಂದೆ ವಾ ನಮ್ಮ ಮಾಡರ್ನ್ ಕೃಷ್ಣ ನೋಡ್ರಿ, ಕೈಯಲ್ಲಿ ಸುದರ್ಶನ ಚಕ್ರ ಬದಲು ಎಲೆಕ್ಟ್ರಾನಿಕ್ ಚಕ್ರ, ಮೈ ಮೇಲೆ ವಸ್ತ್ರ ಬದಲು ಮಾಡರ್ನ್ ಬನಿಯನ್. ಇದನ್ನ ಮೂಗಿನಿಂದ ನೋಡದೆ ಚಂದ, ಎಲ್ಲರೂ ಭಕ್ತಿ ಭಾವದಿಂದ ಮೆರೆದಿ. ಏ ನಿಮ್ಮ ಬೇಸೆ ಸಂಟ ಕುಣಿಸಬೇ ಅವನನ್ನು ಊದಿ ಉಸಿರ ನಿಂತು ಬಿಡ್ತಾನಂದೆ. ಮೇಲೆ ನೋಡಿ 5 ನಿಮಿಷ ಸುಮ್ಮನೆ ಬಿಟ್ರೆ ಅಪ್ಪ ಅಮ್ಮನ ನೆಮ್ಮದಿ ಇರಕ್ ಬಿಡ್ತಾವ ಇವು ನೋಡಿ ಅಲ್ಲಿ ನಿಮ್ ಗಂಗಾ ನಾಗವಲ್ಲಿ ಆಗ್ತಿರೋದನ್ನ ಕಣ್ಣಾರೆ ನೋಡಿ ಎದುರ್ಕೊಳ್ಳಿ. ಗೊತ್ತಲ್ಲ ಡೇಂಜರ್ ನಾಗವಲ್ಲಿ ದೆವ್ವ ಆಮೇಲೆ ಅವಳ ಎದುರ್ಕೊಳ್ಳಿ ಎಲ್ಲರೂ. ಇನ್ಸ್ಟಾವೇ ನಮ್ಮ ತಾಯಿ ತಂದೆ, ವಾಟ್ಸಪ್ಪೇ ನಮ್ಮ ಬಂಧು ಬಳಗ, ಫೇಸ್ಬುಕ್ ಬಿಟ್ಟು ಬುಕ್ಕು ಹಿಡಿದರೆ ಮೆಚ್ಚನ ಪರಮಾತ್ಮನು.